ಹಲೋ ಫ್ರೆಂಡ್ಸ್, ಹೆಲ್ತು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿಬಿಟ್ರೆ ನಾವು ಊಟದಲ್ಲೇ ಸರಿ ಮಾಡ್ಕೋಬೇಕು. ಸೊ ಹಾಗಾಗಿ ಇವತ್ತು ನಾನು ಈ ಡಯಾಬಿಟೀಸು ಅಥವಾ ಪ್ರೀ ಡಯಾಬಿಟಿಕ್ ಅಂತಾರಲ್ಲ, ಹಾಗಿರುವಾಗ ನಾವು ಊಟದಲ್ಲಿ ಈ ಮೆಂತೆ ಬಾಲು ಅಂದರೆ ಮೆಂತೆ ಮುದ್ದೆ ಇದನ್ನೆಲ್ಲ ತಿಂದಾಗ ಅದು ಮೇಂಟೈನ್ ಆಗುತ್ತೆ. ಸೊ ಇದನ್ನೆಲ್ಲ ನಾನು ನೋಡಿ ಮೆಂತೆ ಕಾಳು, ಆಮೇಲೆ ಗೋಧಿ, ಆಮೇಲೆ ಮುಂಗ್ ಅಂದರೆ ಹೆಸರು ಕಾಳು, ಫ್ಲ್ಯಾಕ್ಸ್ ಸೀಡ್ಸು, ಇದು ಹಲೀಮ್ ಸೀಡ್ಸ್ ಅಂತಾರೆ. ಇದು ತುಂಬ ಉಷ್ಣ. ಸೊ ಹಾಗಾಗಿ ಇದು 1/4 kg ಅಷ್ಟು ತೊಗೊಂಡಿದ್ದೀನಿ. ಇನ್ನೆಲ್ಲ 1 kg ತೊಗೊಂಡಿದ್ದೀನಿ ನೋಡಿ. ಇದು ಹಲೀಮ್ ಸೀಡ್ಸ್. ಆಮೇಲೆ ಅಕ್ಕಿ ಒಂದೇ ಒಂದು ಪಾವು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಮನೇಲಿ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಹಾಗೆ ಮಾಡ್ಕೋಬೋದು. ಆಮೇಲೆ ಎಲ್ಲನೂ ಇದು ಒಂದೊಂದಾಗಿ ಹುರಿಬೇಕು. ಸ್ವಲ್ಪ ಚೆನ್ನಾಗಿ ಹುರಿಬೇಕಷ್ಟೆ, ತುಂಬ ಸೀದೋವಾಗಿ ಮಾಡಬಾರ್ದು. ಜಸ್ಟ್ ಹುರಿದ್ರೆ ಸಾಕು. ಎಲ್ಲನೂ 1 kg ತೊಗೊಂಡಿದ್ದೀನಲ್ಲ, ಹೆಸರು ಕಾಳಾಗಲಿ, ಮೆಂತೆ ಕಾಳು, ಗೋಧಿ, ಉದ್ದಿನಬೇಳೆ, ಆಮೇಲೆ ಹೆಸರು ಬೇಳೆ, ಆಮೇಲೆ ಅಕ್ಕಿ ಕೂಡ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಅದನ್ನೆಲ್ಲ ಫುಲ್ಲು ಒಂದು ಸ್ವಲ್ಪ ಡ್ರೈನೆಸ್ ಬರಬೇಕು. ಅದಕ್ಕೆಲ್ಲ ಇರೋ ಏನಾದರೂ ತೇವಾಂಶ ಇರೋದೆಲ್ಲ ಹೋಗಬೇಕು. ಆಮೇಲೆ ಇದು ಫ್ಲ್ಯಾಕ್ಸ್ ಸೀಡ್ಸ್ ಒಂದು 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದು ಹಲೀಮ್ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು, ಇದು ಬಜೆ ಅಂದರೆ ಒಂದು ಸ್ವಲ್ಪ ಇದಕ್ಕೆ ಜೀರ್ಣಶಕ್ತಿ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಜೆನ ಹಾಕಿದ್ದೀನಿ. ಎಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಹೆಸರು ಬೇಳೆ ಹಾಕಿದ್ದೀನಿ, ಉದ್ದಿನ ಬೇಳೆ ಹಾಕಿದ್ದೀನಿ, ಮೆಂತೆಕಾಳು ಹಾಕಿದ್ದೀನಿ, ಗೋಧಿ, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿದ್ದೀನಿ. ಇದು ಹಲೀಮ್ ಸೀಡ್ಸ್ ಅಂತಾರೆ, ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರೆ ನೋಡಿ. ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬಜೆ, ಇದನ್ನೆಲ್ಲ ಜೀರ್ಣ ಮಾಡೋದಕ್ಕೆ ಬಜೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ರಾಗಿ ಮಿಲ್ಲು ತೊಗೊಂಡೋಗಿ ಅಲ್ಲಿ ಬೀಸ್ಕೊಂಡು ಬರಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದೆ, ಎಲ್ಲ ಮಿಕ್ಸ್ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಬೀಸ್ಕೊಂಡು ಬಂದಮೇಲೆ ನೋಡಿ ಈ ಥರ ಮೆಂತೆ ಎಲ್ಲ ಮಿಕ್ಸ್ ಮಾಡಿರೋಂಥ ಹಿಟ್ಟು. ಇವಾಗ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂದರೆ ನೋಡಿ, ಮೊದಲು 1.5 ಗ್ಲಾಸಷ್ಟು ನೀರು ಇಟ್ಟಿದ್ದೀನಿ, ಒಂದು ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ಆಮೇಲೆ ಒಂದು 4 ಸ್ಪೂನಷ್ಟು ಈ ಮೆಂತೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಬಿಸಿ ಇರಬೇಕು, ನೀರು ಚೆನ್ನಾಗಿ ಕುದೀತಾ ಇರಬೇಕು. ಆವಾಗ ನೀವು ಈ ಹಿಟ್ಟನ್ನು ಹಾಕಬೇಕು. ಒಂದು 4 ಸ್ಪೂನಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು 2 ಸ್ಪೂನಷ್ಟು ರಾಗಿ ಹಿಟ್ಟು ಕೂಡ ಹಾಕಿದ್ದೀನಿ. ಬರೀ ಇದನ್ನೇ ಹಾಕಿದ್ರೆ ಏನಾಗುತ್ತೆ, ತುಂಬ ಅಂಟಿರುತ್ತೆ. ಯಾಕಂದರೆ ಮೆಂತೆಕಾಳು ಜಾಸ್ತಿ ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಕೈಗೆ ಅಂಟು ಅನಿಸುತ್ತೆ. ಇದ್ರ ಜೊತೆಗೆ ಒಂದು 2 ಸ್ಪೂನ್ ರಾಗಿ ಹಿಟ್ಟು ಹಾಕ್ಬಿಟ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ, ಇದು ರಾಗಿ ಹಿಟ್ಟು ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಬರೀ ಅದನ್ನೇ ಹಾಕ್ಬಿಟ್ಟು ಮೆಂತ್ಯ ಮುದ್ದೆನೇ ಮಾಡ್ಬೋದು. ಬಟ್ ನಾನು ಇದ್ರ ಜೊತೆಗೆ ಒಂಚೂರು ರಾಗಿ ಕೂಡ ಹಾಕಿದಾಗ ನಿಮಗೆ ಮುದ್ದೆ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ, ಒಂಥರ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ನಾನು ಸುಮಾರು ಜನ ಬಾಣಲೆ ಇಟ್ಬಿಟ್ಟು ಅದರಲ್ಲೇ ಮಾಡ್ತಾರೆ. ಬಟ್ ನನಗೆ ಆ ಥರ ಬರೋದೇ ಇಲ್ಲ. ನಮ್ಮದು ಓಲ್ಡ್ ಸ್ಟೈಲಲ್ಲೇ ಕೂತ್ಕೊಂಡು ರಾಗಿ ಮುದ್ದೆನ ಮಾಡೋದು ನಾನು. ನೋಡಿ, ಈ ಥರ ರಾಗಿ ಮುದ್ದೆನ ಹೀಗೆ ತೊಗೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮುದ್ದೆನ ಮಾಡಬೇಕು. ಮೇಯ್ನಾಗಿ ಈ ಮೆಂತ್ಯ ಮುದ್ದೆ ಡಯಾಬಿಟೀಸ್ ಅವ್ರಿಗೆ, ಆಮೇಲೆ ಬಾಣಂತಿಯರಿಗೆ ತುಂಬ ಶಕ್ತಿಯನ್ನು ಕೊಡುತ್ತೆ. ಆಮೇಲೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ನೀವು ಕೂಡ ಈ ಥರ ಹೆಲ್ತಿಯಾಗಿರುವಂಥ ಮೆಂತ್ಯ ಮುದ್ದೆನ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.